ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವಿಸುವ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡುತ್ತಿರುವ ಬಳಿದ ಸಂಘಕ್ಕೆ ನನ್ನ ನಮನಗಳು. ಇದೇ ರೀತಿಯಾಗಿ ಬಡ ವಿದ್ಯಾರ್ಥಿಗಳಿಗೆ ನನ್ನ ಎಲ್ಲ ರೀತಿಯ ಸಹಾಯ ಹಸ್ತ ನೀಡುತ್ತೇನೆ ಎಂದು ತಾಲೂಕಿನ ಶಾಸಕರಾದ ಎಚ್ ಪಿ ವೆಂಕಟೇಶ್ ತಿಳಿಸಿದ್ದಾರೆ. ಇತ್ತೀಚೆಗೆ ಪಟ್ಟಣದ ವಿನಾಯಕ ನಗರದಲ್ಲಿರುವ ಶ್ರೀ ಯೋಗಿ ನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 2025-26ನೇ ಸಾಲಿನ ಬಲಿದ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಸತ್ಕರಿಸಿ ನಗದು ಪುರಸ್ಕಾರವನ್ನು ನೀಡಿ ಅವರು ಮಾತನಾಡಿದ್ದಾರೆ. ನೀವೆಲ್ಲ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲರ ಮಾತಾಗಿ ಒಳ್ಳೊಳ್ಳೆ ಪೊಸಿಷನ್ ಹೋಗ್ಬೇಕು. ನೀವು ಹೆಣ್ಮಕ್ಳು ಅಲ್ವಾ? ನೀವು ಸರ್ಕಾರಿ ನೌಕರಿಯಲ್ಲಿದ್ದರೆ ನಿಮಗೆ ಮುಂದೆ ಫ್ಯೂಚರಲ್ಲಿ ನಿಮ್ಮ ಜೀವನ ನೀವು ರೂಪಿಸ್ಕೋಬೋದು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಿರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು. ಈಗ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಪ್ರೈಸಸ್ ತಗೊಂಡಿರ್ತಾರಲ್ಲ, ಅವ್ರು ನೋಡಿ ಕಮ್ಮಿ ತಗೊಂಡಿರೋರು ಸಹ ಟ್ರೈ ಮಾಡಬೇಕು. ನಾನು ಅವರಿಂದ ಹೆಚ್ಚು ಅಂಕವನ್ನು ಗಳಿಸಬೇಕು, ನಮ್ಮ ಸಮಾಜದಲ್ಲಿ ಉತ್ಸವ ಮಾಡಬೇಕು ಅನ್ನೋದು ನೀವು ಹೆಣ್ಮಕ್ಳು ಮುಖ್ಯವಾಗಿ ಇದನ್ನು ಯೋಚನೆ ಮಾಡಬೇಕು. ಚೆನ್ನಾಗಿ ಓದಿದ್ರೆ ಗೌರವಗಳೆಲ್ಲ ಸಿಗುತ್ತೆ. ಒಳ್ಳೊಳ್ಳೆ ನೀವು ಅಧಿಕಾರಿಗಳು, ಡಾಕ್ಟ್ರು, ಇಂಜಿನಿಯರ್ ಆದರೆ ಆ ಸಿಗೋ ಗೌರವನೇ ಬೇರೆ. ಇಲ್ಲ ಅಂದರೆ ಮನೇಲಿ ಔಷಧಿವಾಗಿ ಏನು ಪ್ರಯತ್ನ ಆಗಲ್ಲ ಅಲ್ಲೇನಮ್ಮ. ಅದಕ್ಕೋಸ್ಕರ ಮುಂದಿನ ಜೋಳದ ದೃಷ್ಟಿ ಇಟ್ಕೊಂಡು ಚೆನ್ನಾಗಿ ಓದಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ, ನನ್ನಿಂದ ಬಡವರಿಗೆ ಏನಾದರೂ ಇದ್ದರೆ ನೇರವಾಗಿ ಸಹಾಯ ಆಗಬೇಕಂದ್ರೆ ನಮ್ಮ ಮುಖಂಡರು ಇರ್ತಾರೆ, ಅವ್ರ ಮುಖಾಂತರವಾಗಿ ನಿಮ್ಮ ಓದಲಿಕ್ಕೆ ಏನಂತ ಸಹಾಯ ಆಗುತ್ತೋ ಮಾಡಿ. ಚೆನ್ನಾಗಿರೋರು ನೀವು ಆರ್ಥಿಕವಾಗಿ ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿದ್ದರೆ ಪಕ್ಕದಲ್ಲಿ ಬಡ ಮಕ್ಕಳಿಗೆ ಸಹಾಯ ಮಾಡೋದು ನಿಮ್ಮ ತಂದೆ ತಾಯಿಗಳಿಗೂ ಹೇಳ್ಬೇಕು. ಯಾಕಂದರೆ ನಾವೊಬ್ಬರೇ ಮುಂದೆ ಹೋಗೋದಲ್ಲ, ಪಕ್ಕದಲ್ಲಿರೋರು ಕರ್ಕೊಂಡು ಹೋಗೋದು. ಆವಾಗ ನಿಜವಾದ ಸಮಾಜದ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ಇನ್ನು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೆಚ್ಚಿ ಬಿಜೆಪಿ ಮುಖಂಡರಾದ ಬಿಜೆಪಿ ರವಿಯವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರ ಹಸ್ತ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಇಂದಿನ ದಿನ ಒಂದು 15-20 ವರ್ಷದ ಹಿಂದೆ ನಮ್ಮೆಲ್ಲ ಹಿರಿಯರು ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಗುರುಪ್ಪ, ನಾನು ಇಲ್ಲಿ ಉದಾಹರಣೆ ಕೊಡ್ತಾ ಹೇಳ್ತೀನಿ. ಗುರಪ್ಪ ಮಾವರು 10-12 ಜನ ಮಕ್ಕಳು, ಅವೇನು ಯೋಚನೆ ಮಾಡಿದ್ರು? ನನ್ನ ಮಕ್ಕಳಿಗೆ ಆಸ್ತಿ ಮಾಡ್ಬೇಕಂತ ಯೋಚನೆ ಮಾಡಿದ್ರು. ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕಂತ ನಿರ್ಣಯ ತಗೊಂಡಿರತಕ್ಕಂಥ ಸಂದರ್ಭ ಯಾವಾಗ ಇದ್ರೆ ಇದೇ ಸಂದರ್ಭ. ಇಡೀ ತಾಲೂಕಿನ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬಾರ್ದು, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕಂತ ಯೋಚನೆ ಮಾಡಿ ಸುಮಾರು ಮಕ್ಕಳನ್ನ ವಿದ್ಯಾಭ್ಯಾಸದ ಕಡೆ ಅವರು ಮುಂದುವರಿಯೋಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ನಾನು ಮೊದಲ ಅಭಿನಂದನೆಗಳನ್ನ ಹೇಳ್ತೀನಿ. ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನಾಡಿದ್ದಾರೆ ಬೆಂಗಳೂರಿನ SR ಟ್ಯುಟೋರಿಯಲ್ನ ಪ್ರಾಂಶುಪಾಲರಾದ ಡಾಕ್ಟರ್ ರಾಯಲ್ ಗುರುಮೂರ್ತಿಯವರು. ಇದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ನಾವೇನು ಹೇಳ್ಕೊಂಡ್ರೆ ಯಾವುದೇ ರೀತಿಯಾಗಿ ನೀವು ಭಯಪಡದೆ ಮುನ್ನುಗ್ಗಬೇಕು. ಫಾರ್ ಎಕ್ಸಾಂಪಲ್, ನಮ್ಗೆ ಕಷ್ಟ ಇದೆ, ತುಂಬ ಕಷ್ಟ ಇದೆ, ಓದೋಕ್ಕಾಗ್ತಾ ಇಲ್ಲ, ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ ಅಂತವಿದ್ರೆ ದಯವಿಟ್ಟು ತುಂಬ ಬಡವರಾಗ್ತು, ತುಂಬ ಕಷ್ಟ ಇದ್ದರೆ ಕಾಲೇಜ್ ಕೆಲವು ಮಕ್ಕಳು ಮಧ್ಯದಲ್ಲಿ ಬಿಡ್ತಾರೆ, ಕಾಲೇಜ್ ಹೋಗ್ತಾ ಇಲ್ಲ, PUC ಹೋಗ್ತಾ ಇಲ್ಲ, 10th ಪಾಸ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ದಯವಿಟ್ಟು ನೀವು ನಮಗೆ ನಮ್ಮ ಲೋಕೇಶ್ ಸರ್ಗೆ ಕೊಟ್ಟರೆ ಅದ್ರ ಏನು ಖರ್ಚಿದೆಯೋ ನಿಮಗೆ ಕಾಲೇಜ್ ಫೀಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಅದು ನಾವನ್ನ ಖಂಡಿತವಾಗಿ ನೆರವೇರಿಸ್ಕೊಡ್ಬೇಕಂತ ನಾನು ಒಂದು ಭರವಸೆ ಕೊಡ್ತಾ ಇದ್ದೀನಿ ನಮ್ಮ ಆಪ್ತ ಸೇವಾ ಟ್ರಸ್ಟ್ ವತಿಯಿಂದ. ಬೆಂಗಳೂರಿನ ಆಪ್ತ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ರಾಜ್ಯ ಪ್ರಶಸ್ತಿ ವಿಜೇತರು ಆದಂಥ ರಾಜಶೇಖರ್ ಜಿಗಣಿಯವರು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರಿದ್ದಾರೆ. ತಂದೆ ತಾಯಿಗೆ ಒಳ್ಳೆಯ ಕೊಡಬೇಕು ಅಂತ ಮಾತಾಡ್ತಾ ಮುಗಿಸ್ತೀನಿ. ಜಾಸ್ತಿ ಮಾತಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮದಲ್ಲಿ ಪೌಡ ಪಟ್ಟಣದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಅನಂತರಾಜ್ ಅವರು ಮಾತನಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಯೋಗಿನಾರಾಯಣ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದ ಗುರಪ್ಪ ವೆಂಕಟ ಲಕ್ಷ್ಮಮ್ಮ,
ಮಾಜಿ ಪುರಸಭಾ ಸದಸ್ಯರಾದಂಥ ವೆಂಕಟರಮಣಪ್ಪ, ಕಲ್ಪವೃಕ್ಷ ರವಿ, ಮುಖಂಡರಾದಂಥ ಸ್ಟುಡಿಯೋ ಅಮರ್, JDSನ ಪ್ರಧಾನ ಕಾರ್ಯದರ್ಶಿಗಳಂಥ ಗೋವಿಂದ್ ಬಾಬು, ರಾಘವೇಂದ್ರ ಗುರಪ್ಪ, ಸುರೇಶ್ ಗುರಪ್ಪ, ರಾಜವಂತಿ ರಂಗನಾಥ್, ಗಜ ರಮೇಶ್, ಡೆಕೋರೇಟರ್ ವೇಣು, ಡೆಕೋರೇಟರ್ ಭರತ್, JDS ನಗರ ಘಟಕದ ಅಧ್ಯಕ್ಷರಂಥ ಗಡ್ಡಂ ತಿಮ್ಮರಾಜು ಮತ್ತು ವೆಂಕಟೇಶ್ ಪ್ರಸಾದ್, ವೇಣುಗೋಪಾಲ್, ರಾಮಚಂದ್ರಪ್ಪ, ಉಪನ್ಯಾಸಕ ಕೊಂಡಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇನ್ನು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಪಾವಗಡ ಪಟ್ಟಣದ ಉನ್ನತಿಯ ತರಬೇತಿ ವಿದ್ಯಾರ್ಥಿಗಳು ಹಾಜರಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮೊದಲನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಮುಂದುವರಿಸಲಾಗುವುದು ಎಂದು ಪ್ರತಿಭಾ ಪುರಸ್ಕಾರ ಸಮಿತಿ ಪ್ರಕಟಿಸಿದೆ. ಇನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಹಾಗೂ ಅತಿಥಿಗಳಿಗೆ ಬೋಧನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.